ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು DDOಗಳ ಜವಾಬ್ದಾರಿಗಳು ಏನಿರುತ್ತೆ ಅಂತಂದರೆ, DDOಗಳು ಈ ಕೆಳಕಂಡ ಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿದ ದಾಖಲೆಗಳನ್ನು ಸಂಬಂಧಪಟ್ಟ ಖಜಾನೆಯ ಮೂಲಕ NPS ಘಟಕಕ್ಕೆ ನೀಡುವುದು. ಇದು ಬಹಳ ಮುಖ್ಯವಾದಂಥ ಅಂಶ. ಈಗ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮೊದಲಿಗೆ ಇಲ್ಲಿ ಹೇಳಿರೋದು ನೋಡಿ, ಸೇವೆಯಲ್ಲಿರುವ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ಯಾವ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅಂದರೆ ನೋಡಿ, ಇಲಾಖಾ ಮುಖ್ಯಸ್ಥರು ದೃಢೀಕರಿಸಿರುವ ನಮೂನೆ 1, ಹಾಗೆ ಪ್ರಾನ್ ಖಾತೆಗೆ ಸಂಬಂಧಿಸಿದಂತೆ ವೇತನದಿಂದ ಕಡಿತಗೊಳಿಸಿದ NPS ಮೊತ್ತದ ವಿವರಗಳ ತಖ್ತೆ, ಸ್ಟೇಟ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್, ಅದೊಂದು ಬೇಕಾಗುತ್ತೆ. ಹಾಗೂ ತಖ್ತೆಯಲ್ಲಿ ನಮೂದಿಸಿರುವುದಲ್ಲದೆ ಇನ್ಯಾವುದೇ ಮೊತ್ತ NPS ಸಂಬಂಧ ಕಟಾವಣೆಯಾಗಿರುವುದಿಲ್ಲ ಮತ್ತು ಕಟಾವಣೆ ಮಾಡುವುದು ಬಾಕಿ ಇರುವುದಿಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿ ಅಥವಾ ನೌಕರರು ಮತ್ತು DDOರವರಿಂದ ದೃಢೀಕರಣವನ್ನು ಪಡಿಬೇಕಾಗುತ್ತೆ. ಹಾಗೆಯೇ ಮೂಲ ಪ್ರಾನ್ ಕಾರ್ಡ್ನ ಪ್ರತಿ ಅಥವಾ DDO ಅವರಿಂದ ದೃಢೀಕೃತ ಪ್ರಾನ್ನ ಪ್ರತಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ GPS ಖಾತೆಯ ವಿವರ ಕೂಡ ಇಲ್ಲಿ ಬೇಕಾಗುತ್ತೆ. ಇದು ಹಾಲಿ ಇರ್ತಕ್ಕಂಥ ಸರ್ಕಾರಿ ನೌಕರರು ಸಲ್ಲಿಸಬೇಕಾದಂಥ ದಾಖಲೆಗಳು. ಹಾಗೆ ನಿವೃತ್ತಿ ಹೊಂದಿದ ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ಏನೇನು ಸಲ್ಲಿಸಬೇಕಾಗುತ್ತೆ ಅಂದರೆ, ಮೇಲಿನ ಕ್ರಮ ಸಂಖ್ಯೆ 1 ಅಲ್ಲಿ 2A ಮತ್ತು 1, 2, 3ರಲ್ಲಿನ ದಾಖಲೆಗಳು. ಸೊ ಇದರಲ್ಲಿ 2A ಅಂದರೆ ಇದಿಷ್ಟು, ಇದರಲ್ಲಿ 1, 2, 3 ಇಷ್ಟು ದಾಖಲೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ ನೋಡಿ, ನಿವೃತ್ತಿ ಹೊಂದಿದ ನೌಕರರು ಪಿಂಚಣಿಗಾಗಿ ಅಂದರೆ ನಿವೃತ್ತಿ ಉಪಾದಾನ ಒಳಗೊಂಡಂತೆ ಅನುಬಂಧದಲ್ಲಿನ ನಮೂನೆ 2ರಲ್ಲಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಅನುಬಂಧದಲ್ಲಿನ ನಮೂನೆ 3ರಲ್ಲಿ ಈಗಾಗಲೇ CRA ಇಂದ ಇತ್ಯರ್ಥಪಡಿಸಿರುವ ಪ್ರಾನ್ ಖಾತೆಯಲ್ಲಿನ ಮೊತ್ತದ ವಿವರವನ್ನು ಸಲ್ಲಿಸಬೇಕು. ಹಾಗೆ ಈಗಾಗಲೇ ASP ಅಲ್ಲಿ ಹೂಡಿಕೆ ಮಾಡಿರುವ ಮೊತ್ತವನ್ನು ASP ಇಂದ ಹಿಂಪಡೆದು ಸರ್ಕಾರಕ್ಕೆ ಹಿಂತಿರುಗಿಸಲು ನಮೂನೆ 4ರಲ್ಲಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕು. ಹಾಗೆ DDOರವರಿಂದ ಆನ್ಯುಯಿಟಿ ಪಾಲಿಸಿ ಕ್ಯಾನ್ಸಲೇಷನ್ ಮಾಡಲು ಸಂಬಂಧಪಟ್ಟ ASP ರವರಿಂದ ಬರೆದಿರುವ ಪತ್ರವನ್ನು ನಮೂನೆ 5ರಲ್ಲಿ ಸಲ್ಲಿಸಬೇಕಾಗುತ್ತೆ. ಹಾಗೆ ASP ರವರಿಂದ ನೀಡಿರುವ ಬಾಂಡ್, ಅದರ ಜೆರಾಕ್ಸ್ ಪ್ರತಿ ಮತ್ತು ಮಾಸಿಕ ಪಿಂಚಣಿ ವಿವರವನ್ನು ನಿವೃತ್ತ ನೌಕರರು ಹಾಗೂ DDOರವರು ದೃಢೀಕರಿಸಿದ ಪ್ರತಿಯನ್ನು ಸಲ್ಲಿಸಬೇಕು. ಹಾಗೆ DDO ಅವರಿಂದ ದೃಢೀಕರಿಸಿರುವ ನಿವೃತ್ತ ಅಧಿಕಾರಿ ಅಥವಾ ನೌಕರರ ಖಜಾನೆ 2ರ ರಿಸಿಪ್ಟ್ ಐಡಿಯ ವಿವರವನ್ನು ಸಲ್ಲಿಸಬೇಕಾಗತ್ತೆ. ಇದಿಷ್ಟು ನಿವೃತ್ತಿ ಹೊಂದಿರುವ ಅಧಿಕಾರಿ ಮತ್ತು ನೌಕರರು ಸಲ್ಲಿಸಬೇಕಾದಂತಹ ಪ್ರತಿಗಳು. ಸೊ ಹಾಗೆ ನೌಕರರು ಮರಣ ಹೊಂದಿದಂತಹ ಪಕ್ಷದಲ್ಲಿ ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಅಂತಂದರೆ ನೋಡಿ, ಮರಣ ಹೊಂದಿರುವ ಸರ್ಕಾರಿ ಅಧಿಕಾರಿ ನೌಕರರ ಪ್ರಕರಣಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಕ್ರಮ ಸಂಖ್ಯೆ ನಾನು ಆವಾಗಲೇ ಹೇಳ್ದಂಗೆ 2A ಅದರಲ್ಲಿ 1, 2, 3 ಅಲ್ಲಿನ ದಾಖಲೆಗಳು ಬೇಕಾಗುತ್ತೆ. ಮತ್ತು ಮೃತರ ನಾಮನಿರ್ದೇಶನದಿಂದ ಕುಟುಂಬ ಪಿಂಚಣಿ ಹಾಗೂ ಮರಣ ಉಪದಾನಕ್ಕೆ ನಮೂನೆ 6ರಲ್ಲಿ ಮನವಿಯನ್ನು ಸಲ್ಲಿಸಬೇಕು. ನಮೂನೆ 7 ಮತ್ತು 7A ಅದರಲ್ಲಿ ನೋಡಲ್ ಕಚೇರಿಯಿಂದ ದೃಢೀಕರಣವನ್ನು ಮಾಡಬೇಕಾಗತ್ತೆ. DDO ಮತ್ತು ಖಜಾನೆ ಅಧಿಕಾರಿಗಳಿಂದ ದೃಢೀಕರಣವನ್ನು ಮಾಡಬೇಕಾಗುತ್ತೆ. ಮರಣ ಪ್ರಮಾಣ ಪತ್ರ ಅದರ ಮೂಲ ಪ್ರತಿ ಮತ್ತು ಸಂಬಂಧಪಟ್ಟ DDOರವರಿಂದ ಹಾಗೂ ಮೃತ ನಾಮನಿರ್ದೇಶಿತರಿಂದ ದೃಢೀಕರಣ ಪತ್ರವನ್ನು ದೃಢೀಕರಣ ಮಾಡಿ ಅದನ್ನು ಸಲ್ಲಿಸಬೇಕಾಗತ್ತೆ. ಮತ್ತು ಜೀವಂತ ಸದಸ್ಯರ ಪ್ರಮಾಣ ಪತ್ರ ಅದರದ್ದು ಮೂಲ ಪ್ರತಿಯನ್ನು ಮತ್ತು ಸಂಬಂಧಪಟ್ಟ DDOರಿಂದ ಮತ್ತು ಮೃತರ ನಾಮನಿರ್ದೇಶಿತರಿಂದ ದೃಢೀಕರಿಸಬೇಕಾಗುತ್ತೆ. ಅದನ್ನು ಕೂಡ ಸಲ್ಲಿಸಬೇಕು. ಈಗಾಗಲೇ ಪಾವತಿಯಾಗಿರುವ ಇಡಿಗಂಟಿನ ಪರಿಹಾರದ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ ನೋಡಿ, ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಜಮೆ ಮಾಡಿರುವ ಚಲನನ ಪ್ರತಿ ಮತ್ತು KTC 25 ಅನ್ನು DDOರವರಿಂದ ದೃಢೀಕರಿಸಬೇಕಾಗುತ್ತೆ. ಹಾಗೆ ನಮೂನೆ 8ರಲ್ಲಿ ಈಗಾಗಲೇ CRA ಇಂದ ಇತ್ಯರ್ಥಪಡಿಸಿರುವ ಪ್ರಾನ್ ಖಾತೆಯಲ್ಲಿನ ಮೊತ್ತದ ವಿವರವನ್ನು ಸಲ್ಲಿಸಬೇಕು. ಈಗಾಗಲೇ ASPಯಲ್ಲಿ ಹೂಡಿಕೆ ಮಾಡಿರುವ ಮೊತ್ತವನ್ನು ASPಯಿಂದ ಹಿಂಪಡೆದು ಸರ್ಕಾರಕ್ಕೆ ಹಿಂತಿರುಗಿಸಲು ನೋಡಿ ನಮೂನೆ 4ರಲ್ಲಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ DDOರವರಿಂದ ಆನ್ಯುಯಿಟಿ ಪಾಲಿಸಿ ಕ್ಯಾನ್ಸಲೇಷನ್ ಮಾಡಲು ನಿವೃತ್ತ ಅಧಿಕಾರಿಗಳಿಗೆ ಇದ್ದಂಥ ಸೇಮ್ ಕ್ಯಾನ್ಸಲೇಷನ್ನ ಮಾಡಿಸೋದಕ್ಕೆ ಮತ್ತು DDOರವರಿಂದ ದೃಢೀಕರಿಸಿದ ಒಂದು ಖಜಾನೆ 2ರ ರಿಸಿಪ್ಟ್ ID. ಇದೆಲ್ಲ ಕೂಡ ಸಲ್ಲಿಸಬೇಕಾಗತ್ತೆ.
ಕೊನೆಯದಾಗಿ ನೋಡಿ, DDOರವರು ನೌಕರರು ಮತ್ತು ಅಧಿಕಾರಿಗಳು ಕೇಂದ್ರ ಅಥವಾ ರಾಜ್ಯ ಇತರೆ ಈ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಬಗ್ಗೆ ಅಧಿಕಾರಿ ಮತ್ತು ನೌಕರರಿಂದ ನಮೂನೆ 9ರಲ್ಲಿ ದೃಢೀಕರಣ, ಸ್ವಾಯತ್ತ ಸಂಸ್ಥೆಯಿಂದ ನಮೂನೆ 9A ಅದರಲ್ಲಿ ದೃಢೀಕರಣ ಹಾಗೂ ಸಂಬಂಧಪಟ್ಟ ಮೊತ್ತವನ್ನು ಸ್ವಾಯತ್ತ ಸಂಸ್ಥೆಗೆ ಜಮೆ ಮಾಡಲು ಖಜಾನೆ 2 ರಿಸಿಪ್ಟ್ ID ವಿವರಗಳನ್ನು ಪಡೆದು ಕಡ್ಡಾಯವಾಗಿ ದೃಢೀಕರಣದೊಂದಿಗೆ ಸಲ್ಲಿಸಬೇಕು. ಸೊ ನೆಕ್ಸ್ಟು ಇದೆಲ್ಲ ಏನು ಮಾಡಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ಮುಖ್ಯವಾದಂಥ ನಿಮಗೆ ತಿಳ್ಕೋಬೇಕಾದಂಥ ಅಂಶಗಳು ಸ್ನೇಹಿತರೆ. ಸೊ ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮಿಂದ ಈಗ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ಗೆ ಯಾವೆಲ್ಲ ಅಧಿಕಾರಿಗಳು ಮತ್ತು ನೌಕರರು ಒಳಪಡ್ತಾ ಇದ್ದೀರಿ. ಸೊ ಅಂಥವ್ರಿಗೆ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಈ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.